ಎಲ್ಲೇ ಇಲ್ಲಿ ಆರಾಮಾಗಿರ್ಬೋದು ಬಾ, ಆರಾಮಾಗಿರ್ಬೋದು ಬಾ ಅಂತ ಕರ್ಕೊಂಬಿಟ್ಟು ಬಂದೆ. ಯಾವ ಆರಾಮಾಗಿರ್ಬೋದು ಇಲ್ಲಿ? ಅಯ್ಯೋ! ಆರಾಮ್ಗೆ ಇಷ್ಟ್ ಬೆಂಕಿ ಇಕ್ಕ. ಬರೀ ಕೆಲಸ ಮಾಡಿಸಿದ್ರಲ್ಲ ನಿಮ್ಮಮ್ಮ, ಹೋಗ್ ಹಸ ಹೊಡ್ಕೊಬಿಟ್ಟು ಬಾ, ಹಾಲ್ ಕರಿ, ಸಗಣಿ ಬಾರ್ಸಾಕು, ಅದ್ ಮಾಡು, ಇದ್ ಮಾಡು ಅಂತ ಹೇಳ್ಬಿಟ್ಟು ಸುಮ್ಕೆ ತಲೆ ತಿಂತದಲ್ಲ. ನಿಮ್ಮ ಅಮ್ಮನ್ ಕಾಟ ನನ್ನ ಕೈಲಂತೂ ತಡ್ಕೊಳಕ್ಕೆ ಆಯ್ತಿಲ್ಲ. ಯಾ ನನ್ ಮಗ ಮಾಡ್ತಾನೆ? ನಮ್ಮ ಮನೆಗಿದ್ದಿದ್ರೆ ಹೆಂಗೋ ನೆಮ್ಮದಿಯಾಗಿರ್ಬೋದಿತ್ತಲ್ಲಪ್ಪ. ಇಲ್ಲಿ ಬಂದು ಯಾಕನ ತಗ್ಲಾಕಣ್ಣು ಅನ್ನಿಸ್ತಾಯ್ತು ನನಗಂತೂನುವೆ. ಇದೆಲ್ಲ ಬೇಕಿತ್ತ ನನ್ಗೆ? ನನಗೂ ನಮ್ಮಮ್ಮ ಕುಂತ್ಕೊಬೇಡ ಗಾರ್ಮೆಂಟ್ಸ್ಗೆ ಹೋಗು ಅಂತ ಪಿಂಡಾಂತರ ಮಾಡ್ತಾ ಐತೆ. ಏನು ಮಾಡಲಿ ಅಂತಾನೆ ನನಗೂ ಅರ್ಥ ಆಯ್ತಿಲ್ಲ ರೀ. ನಮ್ಮ ಅಮ್ಮಂತಾಗೆ ಸುಮ್ಮನಿರಕ್ಕಂತೂ ಬಿಡಕ್ಕಿಲ್ಲ ನಮ್ಮಮ್ಮ. ಈಗ ನೋಡು ಏನು ಮಾಡಿದ್ರು ತಲೆನೋವು, ಏನು ಮಾಡಿದ್ರು ಕಷ್ಟ ನೆನೆಯ. ನಮ್ಮ ಹೊತ್ತಿಗೆ ನಮ್ಮ ಅಣ್ಣ ಇದ್ದಾಗ ಎಲ್ಲ ಸಂದಾಕಿರೋದು. ಈಗ ನೋಡಿದ್ರೆ ಅದ್ ಯಾಕೆ ನಿಮ್ಮ ಒತ್ತಿಗೆ ನಿಮ್ಮ ಅಣ್ಣ ಹೊಂಟೋಗ್ಬಿಟ್ರು ಮನೆ ಬಿಟ್ಟು ಅಂತ ನಂಗೆ ಗೊತ್ತಾಯ್ತಿಲ್ಲ ಕಣಮ್ಮ. ಇದ್ದಿದ್ರೆ ಏನಾಗೋದು ಜೊತೆಯಾಗಿ ನಿನ್ಯ. ಇದು ಯಾಕೆ ಹಿಂಗೆ ಹೋಗ್ಬೇಕಿತ್ತು? ಅದೇನೋ ಯಾರನ್ನ ಹೇಳ್ಗಿಲ್ ಕೊಟ್ರೋ ಏನು ಕತೆಯೋ ಗೊತ್ತಿಲ್ಲ ರೀ. ಹ್ಞೂ ಏನಾರ ಮಾಡಿ ನಮ್ಮ ಅಮ್ಮಂಗೆ ಹೇಳಿ ಈ ಮನೆಯ ಮಾರಿಸ್ಬಿಟ್ಟು ಹೊಂಟೋಗ್ಬಿಡ್ಬೇಕು. ಇಲ್ಲಾಂದರೆ ಈ ಮನೆಗೆ ಇರಬೇಕು ಅಂತಂದರೆ ಭಾಳ ಕಷ್ಟಪಡ್ಬೇಕಾಯ್ತದೆ. ಹ್ಞೂ ನಾನು ನೀನು ಗಾರ್ಮೆಂಟ್ಸ್ಗೆ ಹೋಗ್ಬೇಕಾಯ್ತದೆ, ನೀನು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಾಯ್ತದೆ. ಇದೆಲ್ಲ ನಮ್ಮ ಕೈಲಿ ಆಯ್ತದಾ? ಹ್ಮ್. ಇಲ್ಲ, ಏನ್ ಮಾಡೋದು? ಹೊಳಿ ಅಂದರೆ ಹಾಲು ಹಾಕ್ಬಿಟ್ಟು ಬರಕ್ಕೆ ಇನ್ನೂ ಹೋಗ್ಲಿಲ್ವೇ? ಅತ್ತೆ ನಂಗೆ ಯಾಕೋ ಹಾಲು ಕರ್ದ್ ಸೊಂಟ ನೋವು ಬಂದ್ಬಿಡ್ತು ಕಣತ್ತೆ. ಅದಕ್ಕೆ ನೀ ಸುಮ್ಮನೆ ಬಂದ್ಬಿಟ್ಟೆ ಈ ಕಡೆ. ಸಣ್ಣವು ಗಿಣ್ಣವು ಅಂತ ಕುಂತ್ಕೊಬಿಟ್ರೆ ಹೊಸ ಸುಮ್ಮನಿರ್ತದ. ಹೋಗ್ಬಿಟ್ಟು ಹಾಲು ಕರ್ದ್ಬಿಟ್ಟು ಡೈರಿಗೆ ಹಾಕ್ಬಿಟ್ಟು ಇವತ್ತು 15 ದಿನ ಆಯ್ತಲ್ಲ, ಇವತ್ತು ಇದು ಕೊಡ್ತಾರೆ, ಬಾಟ್ವಾಡಿ ಕೊಡ್ತಾರೆ, ಡೈರಿನಾಗೆ ಇಸ್ಕೊಂಬಿಟ್ಟು ಬನ್ನಿ. ಹೌದಾ ಅತ್ತೆ? ಸರಿ ಅತ್ತೆ, ಆಯ್ತು. ಹಾಲು ಕರ್ದಾಕ್ಬಿಟ್ಟು ಇಸ್ಕೊಂಬಿಟ್ಟು ಬರ್ತೀನಿ. ಹ್ಞೂ ಒಂದು 10,000 ಏನೋ ಬರಬೇಕು ಅನ್ನಿಸ್ತದೆ. ಅವಾಗೆಲ್ಲ ಪೊದ್ದಿ ಹಾಕಿದ್ದು, ಆ ಪೊದ್ದಿನ ಇಸ್ಕೊಂಡವಳು ಇಲ್ಲ ನೀನೇ ಹೋಗ್ಬಿಟ್ಟು ಕೇಳೋರ್ನ. ನಮ್ಮ ಲೆಕ್ಕದಾಗ ಹಾಕಿರೋದಲ್ವಾ, ನಮ್ಮ ಲೆಕ್ಕದಾಗೆ ಕೊಡ್ತಾರೆ ಕಾಸ. ಇಸ್ಕೊಂಬಿಟ್ಟು ಮನೆಗೆ ಬಾ. ಏನಾರ ಸಾಮಾನುಗಳು ಗಿಮಾನುಗಳು ಬೇಕಲ್ಲ ಅಳಿ ಅಂದರೆ ಇಷ್ಟುದ್ದ ಬರಿತೀನಿ. ಬ್ಯಾಳೆ, ಅಕ್ಕಿ, ಬೆಲ್ಲ ಎಲ್ಲ ಬೇಕಲ್ಲ, ಎಲ್ಲ ಬರೆದ್ಬಿಟ್ಟು ಮಾಡೋಗ್ತೀನಿ. ತಗೊಂಬಿಟ್ಟು ಬರೀವನಂತೆ. ಮಗಳೇ ಹೇಳ್ತೀನಿ ಬರ್ತಾ ಎಲ್ಲನೂ. ಸರಿ ಕಣಮ್ಮ. ಹೊಳಿ ಅಂದರೆ ಈಗ ನನ್ನ ಮಗನೂ ಸೊಸೆ ನಿಮ್ಮ ಕೈಲಿ ಬಾಳಕ್ಕಾಗಕ್ಕಿಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗೋರಲ್ಲ. ನೀನು ಬಾಳ್ಮೆ ಮಾಡಬೇಕು, ಇಲ್ಲಿ ಮಾಡ್ಬಿಟ್ಟು ತೋರಿಸ್ಬೇಕು. ಹೊಳಿ ಅಂದರೆ ಇಲ್ಲ ನಾ ಎಲ್ಲರಿಗಿನ್ನ ಸಂದಾಗ ಬಾಳ್ಮೆ ಮಾಡಿ ತೋರಿಸ್ತೀನಿ ಅಂತ. ಈ ಹಸು ಜೊತೆ ಬೇಕಾರೆ ಇನ್ನೊಂಚೂರು ಕಾಸು ಕೊಡ್ತೀನಿ. ಇನ್ನೊಂದು 2 ಹಸ ತಗೊಬಿಟ್ಟು ಬಂದು ನೋಡ್ಕೊಂಡು ಚೆನ್ನಾಗಿ ನೀವು ದುಡಿದ್ಬಿಟ್ಟು ಮಾಡ್ಕೊಳ್ಳಿ ಜೀವನಕ್ಕೆ ಏನಾದ್ರೂ. ಸರಿನಾ? ಏನು ತಲೆ ಕೆಡಿಸ್ಕೋಬೇಡಿ. ಮೈ ಬಾಕ್ಸ್ ಮಾಡಿದ್ರೆ ಎಲ್ಲ ಸುಲಭವಾಗಿ ನಡೀತದೆ. ಸರಿ ಅತ್ತೆ, ಆಯ್ತು. ಲೇ, ನಾನು ಹೋಗ್ಬಿಟ್ಟು ಹಾಲು ಹಾಕ್ಬಿಟ್ಟು ಬರ್ತೀನಿ. ನನ್ನ ಕಷ್ಟ ಯಾರು ಕೇಳೋದಿಲ್ವಲ್ಲ. ಇಲ್ಲಿ ಮನೆ ಕೆಲಸ ಮನೆ ಕ್ಯಾಮೆ ಎಲ್ಲ ನಾನೇ ಮಾಡ್ಬೇಕಲ್ಲ. ಹೊತ್ತಿಗೆ ಇದ್ದಿದ್ರೆ ಎಲ್ಲ ಹೊತ್ತಿಗೆ ಹಂಚ್ಕೊಳ್ಳೋದಲ್ಲ. ನೀನ್ ಏನ್ ಮಾಡಕ್ಕಾಯ್ತದೆ? ನೀನೇ ಹೋಗ್ಬಿಟ್ಟು ಅತ್ಗೆ ವಾಪಸ್ ಬಂದ್ಬಿಡಿ, ಅತ್ಗೆ ನಿಮ್ ಕೈ ಮುಗಿತೀನಿ ಕಣತ್ಗೆ ಅಂತ, ಕಾಲಕ್ಕೆ ಬೀಳ್ತೀನಿ ಕಣತ್ಗೆ ಅಂತ ನೀನೇ ಕೇಳ್ಬೇಕಾಯ್ತದ ಅಷ್ಟೇ ನೀನಿಯ. ಮೊದಲನೆಯ ಸಂದಕ್ಕಿತ್ತು ಅಂತ ಅನ್ನಿಸ್ತದೆ ನನಗೆ. ಅಲ್ಲ ನೀವು ನೋಡಿ ಎಷ್ಟು ಖುಷಿಯಾಗಿ ಒಪ್ಕೊಬಿಟ್ರಲ್ಲ. 10,000 ರೂಪಾಯಿನಾಗ ಏನಾಯ್ತದೆ ಅಂತ. ಈಗ ಹಾಲಿನ ದುಡ್ಡೆಲ್ಲ ನಮ್ಮ ಹೊತ್ತಿಗೆ ಏನಾರ ಇಸ್ಕೊಬಿಟ್ಟಿದ್ರೆ ಅದನ್ನೂ ಗೊತ್ತಿರಕ್ಕಿಲ್ಲ. ಒಳ್ಳೆ ಕತೆ ಆಯ್ತಲ್ಲ. ಇರು, ಸರಿ, ನಾನು ಹೋಗ್ಬಿಟ್ಟು ಹಾಲು ಕರ್ದಾಕ್ಬಿಟ್ರು ಅದು ಎಷ್ಟು ಬರೋದು ಕಾಸು ಇಸ್ಕೊಬಿಟ್ಟು ಬರ್ತೀನಿ. ನೀನಿರು ಮನೆಯಾಗೆ ಇರು. ನಾನು ಆಮೇಕಿಂದ ಬಂದು ನಿನ್ಗೆ ಏನಾರ ಬೇಕಾದ್ರೆ ಹೇಳಿ ತಂದು ಕೊಡ್ತೀನಿ. ಸರಿನಾ? ಸದ್ಯ 10,000 ನನ್ನ ಗೊತ್ತಾಯ್ತಲ್ಲ. ಈ ಅಪ್ಪಂಗೆ ಏನು ಗೊತ್ತಾಯ್ತಿಲ್ಲ. ಇವನು ಮೈ ಬಗ್ಸೇನು ಮಾಡೋಕ್ಕಿಲ್ಲ. ನಮ್ಮ ಅಣ್ಣ ದುಡಿಯೋ ದುಡ್ಡೆಲ್ಲ ಆ ಕಡೆನೇ ಹೋಯ್ತೈತೆ. ನಮ್ಮ ಹೊತ್ತಿಗೆ ಅವಳು ಬುದ್ಧಿವಂತೆ 2 ಚೆನ್ನಾಗಿ ಕರಿಯೋಸೆ ನೆಲ್ಕೊಂಡು ಹೋಗವಳೆ. ಈ ನಮ್ಮ ಮನೆಗೆ ಇಲ್ಲಿ ಇದ್ದೀಯೇನು ಲಾಭ? ಒಂದು ಕಿತಾಗ ಹೋಗ್ಬಿಟ್ಟು ನಾನೇನೇ ನಮ್ಮ ಹೊತ್ತಿಗೆನ ಮನಗೆ ಬಾ ಅತ್ತಿಗೆ ಅಂತ ಕರೆದ್ರೆ ಬಂದೇ ಗೊತ್ತಾಳೆ ಅನ್ನಿಸ್ತದೆ. ಹೊತ್ತಿಗೆ ನಾನು ಕೆಲಸ ಮಾಡ್ಕೊಡ್ತೀನಿ, ಬನ್ನಿ ಅದಕ್ಕೆ ಬೇಜಾರು ಮಾಡ್ಕೊಬೇಡಿ ಅಂತ ಏನಾರ ಒಂದು ನೈಸ್ ಮಾಡ್ತೀನಿ. ನಾನು ನೈಸ್ ಮಾಡಿ ಕರೆದ್ರೆ ನಮ್ಮ ಹೊತ್ತಿಗೆ ಬಂದೇ ಬತ್ತಾಳೆ. ನೋಡೋಣ, ಏನೋ ಒಂದು ಮಾಡಿ ನಾನಂತೂ ಚೆನ್ನಾಗಿರಬೇಕು. ನನ್ನ ಮಗಳೂ ನೋಡ್ಕೊತಿದ್ಲು ಹೆಂಗೋನು. ನಾನೇ ಎಲ್ಲ ಹಾಳು ಮಾಡ್ಕೊಬಿಟ್ಟಿದ್ದು. ಪೊದ್ದಿ ನಾವು ಬದುಕಕ್ಕಾಗಿಲ್ಲ ಅಂತ ನೀವೇ ಬಿಟ್ಟೋಗಿರೋದು. ಅವಳು ಇಲ್ಲ ಅಂದರೆ ಮನೆ ಏನು ಉದ್ಧಾರನೇ ಆಗಲ್ಲ ಅಂತ ಬಿಟ್ಟೋಗೋಳೆ. ನಾವು ಎಂಥ ಸಂದಕ್ಕೆ ಉದ್ಧಾರ ಆಯ್ತೀವಿ ಅಂತ ತೋರಿಸ್ಬೇಕು ಇವಳಿಗೆ. ಯಾಕೆ ನನ್ನ ಮಗನೂ ಕರ್ಕೊಂಡು ಹೊಂಟೋಗ್ಬಿಟ್ಟವಳಲ್ಲ. ಏನು ಇವಳು ಇಲ್ಲ ಅಂದರೆ ನಾವೇನು ಜೀವನ ಏನೇ ಮಾಡೋಕ್ಕಿಲ್ಲ. ನಮಗೆ ಗೃಹಲಕ್ಷ್ಮಿ ದುಡ್ಡೆಲ್ಲ ನನಗೇನೇ ಬೀಳ್ತಿದ್ದಲ್ಲ ಬಿಡು. ಅದ್ರಾಗೂ ಹಾಲಿಂದ್ರಾಗೂ ಎಲ್ಲದ್ರಾಗೂ ನಾವು ಜೀವನ ಮಾಡ್ತೀವಿ. ಏನು ನಮಗೇನು ಜೀವನ ಮಾಡೋಕೆ ಬರೋಕ್ಕಿಲ್ವಾ? ಲೇ ಪೊದ್ದಿ, ನೀನು ಅನ್ಕೊಂಡಂಗೆ ಏನೂ ಆಗೋಕ್ಕಿಲ್ಲ ಬಿಡು. ನಾವೇ ನಿಮ್ಮ ಕಾಲು ಮುಂದಕ್ಕೆ ಬರೋಕ್ಕಿಲ್ಲ. ಅದ್ಗೆ ಅತ್ಗೆ ಅತ್ಗೆ ಓ ನೀನಾ? ಏನು ಬಂದಿದ್ದು? ಏನು ಸಮಾಚಾರ? ಅತ್ಗೆ ಇಲ್ವಾ? ಅವಳೆ ಏನು ಇಸಿ ಅಂತ ಹೇಳು. ಏನೂ ಇಲ್ಲ, ಹೊತ್ತಿಗೆ ತಗೋಸಿ ಮಾತಾಡಬೇಕಿತ್ತು. ಅದಕ್ಕೆ ನೀ ಕರೀದಿ ಹೊತ್ತಿಗೆ ತಾಗ ಮಾತಾಡಬೇಕು. ಏನು ಮಾತಾಡೋದಿದ್ರು ನಂತಾಗೇನೇ ಮಾತಾಡು. ನೀನೇನು ಅವಳಿ ಉಲ್ಟಾಗ ಮಾತಾಡೋ ಅವಶ್ಯಕತೆ ಏನೂ ಇಲ್ಲ. ಅದೇನು ಇಸ್ಯ ಹೇಳು. ಬಂದ್ಬಿಟ್ರು ಸುಮ್ಕೇಣಿಯ. ನನ್ನ ಮಗಳು ದೂರದಾಗಿದ್ರು ನೆಮ್ಮದಿಗಿರಕ್ಕೆ ನೀವು ಬಿಡಕ್ಕಿಲ್ವಾ? ಇಷ್ಟು ದಿನ ನಿಮ್ಮ ಮನೆಯಾಗೇನೆ ಇರಿಸ್ಕೊಂಡಿದ್ರಿ. ಅಲ್ಲೂ ಹಿಂಸೆ ಕೊಡ್ತಾ ಇದ್ರಿ. ಇವಾಗ ಹೆಂಗೋ ಬ್ಯಾರೆ ಬಂದ್ಬಿಟ್ಟು ಬದುಕೊಂಡು ನೆಮ್ಮದಿಗೆ ಅವಳೆ. ಈಗ ಮತ್ತೆ ಅದಕ್ಕೂ ಹಿಂಸೆ ಕೊಡಕ್ಕೆ ಬಂದ್ಬಿಟ್ರಾ ನೀವು? ಸ್ಕಿತ ಹೇಳಿದ್ರು ಕೇಳಕ್ಕಿಲ್ವೇ ನೀವಂತೂ? ನಿಮ್ಗೆ ಏನು ಹೇಳ್ಬೇಕು ನಾ ಕಾಣೆ ಹೋಗತ್ತಾಗೆ. ನೋಡು, ನನ್ನ ಮಗಳು ತಂಟೆಗೆ ಮಾತ್ರ ಬರಬೇಡ. ಈಗಲೇ ಹೇಳ್ಬಿಟ್ಟಿದ್ದೀನಿ. ಏನಮ್ಮ? ಏನಾಯ್ತು? ಏನಮ್ಮಿ? ಅದ್ಗೆ ಯಾಕದ್ಕೆ ನೀವು ಬ್ಯಾರೆ ಮನೆ ಮಾಡ್ಕೊಂಬಿಟ್ಟು ಬಂದ್ರಿ? ನಿಮ್ಮ ಮನೆಗೆ ಶಾನೆ ಖುಷಿಯಾಗಿದ್ಲಲ್ಲ, ಆ ಖುಷಿನ ತಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ಬಿಟ್ಟು ಅವಳಿಗೂ ಗೊತ್ತಾಗಿಲ್ಲ ನನ್ನ ಮಗಳಿಗೆ. ಅದಕ್ಕೆ ನೀ ಅವಳು ಅಯ್ಯೋ ಬೇಡ ಕಣವ ಅಂತ ನೀನೇ ಖುಷಿಯಾಗಿರ್ಲಿ ಅಂತ ಬಿಟ್ಟು ಕೊಟ್ಬಿಟ್ಟು ಬಂದಿರೋದು. ಅಮ್ಮೋ ನೀನು ಸುಮ್ಕಿರಮ್ಮ. ನೀನು ಸುಮ್ಕಿದ್ದೆ ನೀನು ಇಷ್ಟೆಲ್ಲ ಆಗಿರೋದು. ನೀನು ಬಾಯಿ ಮುಚ್ಕೊಂಡಿರೋದು ಕಲ್ತ್ಕ. ಏನಕ್ಕೋ ಬಂದವಳೆ ಕೇಳಿ ಬಾಯಿ ಮುಚ್ಚಿ ಕಳ್ಸು. ನೀನು ಇಲ್ದಿರೋದೆಲ್ಲ ಮಾತಾಡಕ್ ಬರ್ಬೇಡ ನೀನು. ಅವಳು ಇನ್ನು ಇಸ್ ಮಾಡ್ಕೊಂಡು ಬಂದಿದ್ದ ತಕ್ಷಣ ಎಲ್ಲರೂ ನಂಬ್ಕೊಂಡು ಹೋಗ್ಬೇಡ ನೀನು. ಆಮೇಲೆ ಹಾಳು ಮಾಡಿ ಬಿಸಾಕ್ಬಿಡ್ತಾರೆ ನಿನ್ನ. ನೋಡಮ್ಮಿ,
ಇಬ್ರು ಅತ್ತಿಗೆ ನಾದ್ನಿ ಅವರೆಲ್ಲ ಜೊತೆಗಿರೋದು ನನಗೂ ಇಷ್ಟ ಇಲ್ಲ. ಈಗ ಇದ್ರೂ ಒಂದಲ್ಲ ಒಂದು ಗಲಾಟೆ ಬರ್ತದೆ. ಓದ್ಕಿತಾನೆ ನೀ ಬೇಜಾನ್ ಗಲಾಟೆ ಮಾಡ್ಕೊಬಿಟ್ಟಿದೀವಿ ಇಬ್ರು. ಈಗ ಮತ್ತೆ ಗಲಾಟೆ ಮಾಡ್ಕೊಂಡು ಕಿತ್ತೋಗೋ ಥರ ಕುಂತ್ಕೊಳ್ಳೋದು ನನಗೆ ಇಷ್ಟನೇ ಆಗಕ್ಕಿಲ್ಲ. ಇಂಥ ಬಾಳೆಲ್ಲನೂ ಬೇಕಾಗೋನ್ವೇ ಇಲ್ಲ. ಈ ಕಿತ್ತೋದ್ ಬಾಳು ಕಿತ್ತಾಡ್ಕೊಳ ದಿನ ಬೆಳಿಗ್ಗೆ ಅದು ಜಗಳ ಮಾಡ್ಕೊಳ ಇವೆಲ್ಲ ಅವಶ್ಯಕತೆನೇ ಇಲ್ಲ. ಅದಕ್ಕೇನೆ ನನ್ನ ಪಾಡು ನಾನು ಬೇರೆ ಮನೆ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ಈಗ ನೀನು ನಿನ್ನ ಗಂಡ ಅತ್ತೆ ಎಲ್ಲ ಇದ್ದೀರ ತಾನೆ, ಆರಾಮಾಗಿ ನೆಮ್ಮದಿಯ ಖುಷಿಯಾಗಿರ್ರಿ. ನಿಮ್ಮ ಪಾಡು ನೀವಿರಿ, ನಮ್ಮ ಪಾಡು ನಾವಿರ್ತೀವಿ ಅಷ್ಟೇನೇ. ನಾವೇನು ಯಾರ ಮೇಲೂ ಏನು ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಬಂದಿಲ್ಲ. ನಮ್ದು ಒಂದು ಜೀವನ ಐತೆ, ನಾವು ಒಂದು ಜೀವನವ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ಬಂದಿರೋದು. ಅರ್ಥ ಆಯ್ತಲ್ಲ? ಸಾಕಲ್ಲ, ಹೋಗು. ಅದ್ಗೆ ಪ್ಲೀಸ್ ಬನ್ನಿ ಅದಕ್ಕೆ ಮನೆಗೆ, ನಾವೆಲ್ಲ ಜೊತೆಯಾಗಿ ಇರೋಣ. ಅದಕ್ಕೆ ಏನಾಗಕ್ಕಿಲ್ಲ, ಏನಾಗಕ್ಕಿಲ್ಲ. ನನ್ನ ಮಗಳು ಮಾಡಕ್ಕಲ್ಲ, ತಿಂದು ಕುತ್ಕೊಬಿಡು ನೀನು. ಅವಾಗ ಸರೋಯ್ತದೆ ಜಣ್ಣ ಮೈಕೊಂಡು ಕುತ್ಕೊತೀಯ ಹಂಗೆ ಕುತ್ಕೊಬಿಡು. ನನ್ನ ಮಗಳು ನೀವು ಎಲ್ರಿಗೂ ಬೇಸಾಕೊಂಡು ನೋಡಿ ಹೆಂಗಗಳು ಸ್ವರ್ಗೆ ಅಂತ. ಅಯ್ಯಯ್ಯಯ್ಯ, ಅದು ಯಾಕಂಗೆ ಮಾತಾಡಿದೆ? ನಾನು ಅದಕ್ಕೆ ಮಾತಾಡ್ತಿರೋದು. ಅದಕ್ಕೆ ನೀವು ಬನ್ನಿ, ಅದಕ್ಕೆ ನಾವೆಲ್ಲ ಚೆನ್ನಾಗಿರೋಣ. ನಿಮ್ಮೊಬ್ರ ಮೇಲೆ ಕೆಲಸ ಬಿಡಕ್ಕಿಲ್ಲ ನಾವೇನೂ. ನಾನು ಎಲ್ಲ ಕೆಲಸವೂ ನಾನು ಮಾಡ್ಕೊತೀನಿ, ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊತೀನಿ. ಬನ್ನಿ ಅದಕ್ಕೆ ಸುಮ್ಕಿರನಿಯ ಅಣ್ಣ, ನೀವು ಮನೆಗಿದ್ರನಿಯ ಸಂದಕ್ಕಿರ್ತದೆ. ಊರ್ ಜನ ಎಲ್ಲ ನಮ್ಮ ಬಗ್ಗೆ ಹೆಂಗ್ ಸಿಕ್ಕರೆ ಹಂಗೆ ಮಾತಾಡ್ಕೊತಾವ್ರೆ. ನೋಡಪ್ಪ ನಾದ್ನಿ ಬಂದ್ಬಿಟ್ಟು ಅಣ್ಣ ಅದಕ್ಕೆ ನಾವು ಓಡಿಸ್ಬಿಟ್ಲು ಅಂತ ಹೇಳ್ಬಿಟ್ಟು ಊರ್ ಜನ ಎಲ್ಲ ಮಾತಾಡ್ತಾವ್ರೆ. ಬಾ ನೀನು ಸುಮ್ಕಿರನಿಯ ಬಾ. ನೋಡಮ್ಮಿ, ನೀನು ನಿಮ್ಮ ಗಂಡ ನಿಮ್ಮಮ್ಮ ಎಲ್ಲರೂ ಆರಾಮಾಗಿರ್ರಿ. ನಿಮ್ಮ ಮಗಳು ನನ್ನನ್ನು ಮಾತ್ರ ಕರಿಯಾಗಿ ಬರಬೇಡಿ. ಊರ್ ಜನ ಏನು ಅನ್ಕೋತಾರೆ ಅಂದರೆ ಊರ್ ಜನ ಏನನ್ನ ಅನ್ಕೊಳ್ಳಿ, ಪ್ರಪಂಚದಾಗಿರೋ ಏನೋ ಅನ್ಕೊಳ್ಳಿ. ನನಗೆ ನಾನು ನೆಮ್ಮದಿಯಾಗಿರೋದು ಅಷ್ಟೇ ಮುಖ್ಯ. ನೋಡಮ್ಮಿ, ನಾನೀಗ ನೆಮ್ಮದಿಯಾಗಿದ್ದೀನಿ. ದಯವಿಟ್ಟು ನಾನು ನೆಮ್ಮದಿಯಾಗಿರಕ್ಕೆ ಬಿಟ್ಬಿಡಿ. ಅದು ಬಿಟ್ಬಿಟ್ಟು ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಹಂಗೆ ಮಾಡಿ ಹಿಂಗೆ ಮಾಡಿ ಇವೆಲ್ಲ ನಂತಾಗ ಮಡಿಕೊಳಕ್ಕೆ ಬರಬೇಡಿ. ನನಗೆ ಇವೆಲ್ಲ ಇಷ್ಟನೂ ಆಗಕ್ಕಿಲ್ಲ. ನನಗೆ ನಿಮ್ಮ ಮನೆಗಿರೋಕ್ಕಂತೂ ಮೊದಲೇ ಇಷ್ಟ ಇಲ್ಲ. ನೀನು ಇದೆಯಾ ಅಂತನೋ ಇಲ್ಲ ನಿನ್ನ ಗಂಡವನೇ ಅಂತನೋ ಇವೆಲ್ಲ ಬೇಕಿಲ್ಲ ನನಗೆ. ನನಗಂತೂ ಒಬ್ಳೆ ಇರೋಕ್ಕೇನೇ ಇಷ್ಟ. ನಾನು ಒಬ್ಳೆ ಇವನಿ ಅಷ್ಟೇ. ನಿಮ್ಮ ಪಾಡು ನೀವು ಅಲ್ಲೇ ಚೆನ್ನಾಗಿರಿ, ನಾವೇ ಚೆನ್ನಾಗಿರ್ತೀವಿ. ಇವಳಿಗೆ ಕೇಳಿಸ್ತಾನೆ, ಅವಳಿಗೆ ನೆಮ್ಮದಿಯಾಗವಳೆ. ನೆಮ್ಮದಿ ಕೆಡ್ಸಕ್ಕೆ ಬರಬೇಡಿ ನೀವು. ಒಯ್ತಾ ಇರ್ರಿ ಸುಮ್ಕೆ ಇಲ್ಲಿಂದ. ಅಯ್ಯಪ್ಪ, ಏನು ನಾಟ್ಕಾಡ್ಕೊಂಡು ಪಿರುತಿ ಉಕ್ಕೊರಿತಾಯ್ತೆ ಅನ್ನಂಗೆ ಬಂದವಳೆ. ನಿನ್ನ ಏನಕ್ಕೆ ಬಂದಿದ್ಯಾ ಅಂತ ನನಗೇನು ಗೊತ್ತಿಲ್ವಾ? ಅಲ್ಲಿ ನೀನು ಸೋಮಾರಿ, ನಿನ್ನ ಗಂಡ ಸೋಮಾರಿ, ಕೆಲಸ ಐದು ಪೈಸದ ಕೆಲಸ ಮಾಡೋಕ್ಕಿಲ್ಲ ಇಬ್ರು. ಅದಕ್ಕೆ ಈಗ ಅಳ್ಳಾಡ್ಸ್ಕೊಂಡು ಬಂದವಳೆ. ಅದಕ್ಕೆ ಬಂದ್ಬಿಟ್ರೆ ಕುಂತಿ ಜಾಗದಾಗ ಮಾಡಿಕ್ತಾಳೆ, ತಿನ್ಕೊಂಡು ಆರಾಮಾಗಿರ್ಬೋದಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಹೇಳೋಗಿ ನಿಮ್ಮ ಮನೆಗೆ ಎಲ್ಲನೂ. ನನ್ನ ಮಗಳಲ್ಲೂ ಬರೋಕ್ಕಿಲ್ಲ. ನಿಮ್ಮ 10 ಪೈಸೆ ಆಸ್ತಿನೂ ನಮ್ಗೇನು ಬೇಕಾಗಿಲ್ಲ. ಹೋಗಿ ಏನು ಮಾಡ್ಕೊತೀವಿ ಮಾಡ್ಕೊ ಹೋಗು. ನನಗೂ ಇರೋಳು ಒಬ್ಳೆ ನೀ ಮಗಳು. ಅವಳಿಗೆ ಏನು ಬೇಕೋ ವ್ಯವಸ್ಥೆಯ ನಾನು ಮಾಡ್ತೀನಿ. ಅಮ್ಮ ನೀ ಸುಮ್ಕಿರಮ್ಮ, ಯಾಕೆ ಇಷ್ಟೊಂದು ರೈಜಾಗಿ ಮಾತಾಡ್ತೀಯ ನೀನು? ಅಯ್ಯ ಅಮ್ಮಿ, ಹೋಗಿ ನಾನು ಬರೋಕ್ಕಿಲ್ಲ. ಹೋಗಿ ಸುಮ್ಮನೆ ನಿಮ್ಮ ಮನೆಗೆ ಏನೋ ಆರಾಮಾಗಿ ನೆಮ್ಮದಿಯಾಗಿರ್ರಿ. ಈಗೇನು ನಾನು ಎಲ್ಲ ಕಿತ್ಕೊಂಬಿಟ್ಟು ಬಂದಿಲ್ಲ ತಾನೇ, ಹಸಾಗಿಸ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ ತಾನೇ. ನಿಮ್ದೆಲ್ಲನೂ ಒಂದು ಪಾತ್ರೆ ಸಾಮಾನು ತಗೊಬಿಟ್ಟು ಬಂದಿದ್ದೀನಿ ನಾನು. ನೀವು ಅಡುಗೆ ಮಾಡ್ಕೊಂಡು ತಿನ್ನಬೇಕು, ನೀವು ಸಣ್ಣಕ್ಕಿರ್ಬೇಕು ಅಂತ ಎಲ್ಲ ನಿಮಗೆ ಬಿಟ್ಬಿಟ್ಟು ಬಂದಿಲ್ವ ನಾನು? ನನ್ನ ಮಾತು ಕೇಳಿ ಸುಮ್ಕಿರನಿಯ. ಹೋಗಿ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ನೀನು ಏನು ಕರೆದ್ರು ಏನು ಮಾಡಿದ್ರು ನಾನು ಬರೋಕ್ಕಿಲ್ಲ. ಅಲ್ಲಿ ಅತ್ತೆಗೂ ಹೋಗ್ಬಿಟ್ಟು ಹೇಳು, ನಾನು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಎಷ್ಟು ನೈಸಾಗಿ ಮಾತಾಡಿದ್ರು ಇವತ್ತಿಗೆ ಮನೆಗೆ ಬರೋಕ್ಕಿಲ್ವೇ? ಇವತ್ತಿಗೆ ಮನೆಗೆ ಬರಲಿಲ್ಲ ಅಂದರೆ ನಂದು ನನ್ನ ಗಂಡಂದು ಬೇವರ್ಸಿ ಬಾಳಾಗೋಗ್ಬಿಡ್ತದೆ. ಇಬ್ರು ನಾಕ್ಬೇಕಾಯ್ತದೆ 4 ಕೈಯಾಗೆ. ಏನು ಮಾಡಿದ್ರೆ ಬರ್ತದೆ? ನಮ್ಮ ಅಣ್ಣನ ಹತ್ರ ಹೋಗ್ಬಿಟ್ಟು ನೈಸ್ ಮಾಡಿದ್ರೆ ನಾನು ಬರ್ತದ? ಅಯ್ಯೋ, ಇವರೆಲ್ಲ ಮನೆ ಮಾಡಿ ಸೆಟ್ಲಿ ಆಗೋಗ್ಬಿಟ್ಟವ್ರೆ. ಇನ್ನು ಬರೋದೆಲ್ಲ ಏನು ಗ್ಯಾರಂಟಿನೇ ಇಲ್ಲ. ನೋಡೋಣ ಬಿಡು. ಸರಿ, ಅದಕ್ಕೆ ನಿಮ್ಮ ಇಷ್ಟ. ನನಗೇನೋ ನಾವು ಜೊತೆಗಿರೋದ್ರೆ ನನಗೆ ಇಷ್ಟ ಇತ್ತು. ನೀವೇ ಹಿಂಗೆಲ್ಲ ಅಂದಮೇಲೆ ನಾನು ಏನತ್ತೆ ಅದಕ್ಕೆ ಮಾಡೋಕ್ಕಾಯ್ತದೆ ಬಿಡಿ. ಹೆಂಗೋನು ನೆಮ್ಮದಿಯಾಗಿದ್ದೀರಲ್ಲ, ನೆಮ್ಮದಿಯಾಗಿರಿ. ನಾನು ಅಷ್ಟೇ ನೆಮ್ಮದಿಯಾಗಿರ್ತೀನಿ. ನನಗೂ ನಿಮ್ಮನ್ನು ಬಿಟ್ಟೇನಿರೋಕ್ಕಾಯ್ತಿಲ್ಲ. ಆದರೂ ನಿಮ್ಮ ಆಸೆನೇ ನನ್ನ ಆಸೆನೂ. ಸರಿ ಬಿಡಿ, ಆಯಿತು, ಹೋಯ್ತೀನಿ. ಅಮ್ಮನೂ ಅಷ್ಟೇ ಯಾವಾಗೂ ನಿಮ್ಮನ್ನೇ ನೆನೆಸ್ಕೊತಾ ಇರ್ತದೆ. ನನಗಿನ್ನ ಶಾನೆ ನೀವೇನೇ ಇಷ್ಟ. ಅದಕ್ಕೆ ಏನೋ ಒಂದು ಮಾತು ಹೇಳೋಣ ಅಂತ ಬಂದೆ. ಸರಿ ಬಿಡಿ, ಆಯಿತು. ಇವಳೇನಮ್ಮ ಈ ಪಾರ್ಟಿ ಬಿಲ್ಡಪ್ ತಗೊಂಡು ಬಾಬಾ ಅಂತ ಕರೆಯಕ್ಕೆ ಬಂದವಳಲ್ಲ, ಏನಕ್ಕೆ ಬಂದಿದ್ದಳು ಅಂತ ಹೇಳ್ಬಿಟ್ಟು ಮನೆಗಿದ್ದಾಗ ನಾಯಿ ಥರ ಕಿತ್ತಾಡ್ತಾಳೆ. ಈಗ ನೋಡ್ರೆ ಬಾಬಾ ಅಂತ ಹುಡಿಕೊಂಬಿಟ್ಟು ಬಂದವಳಲ್ಲ, ಯಾವ ನಾಟಕ ಆಡ್ತಾವಳೋ? ಏಯ್, ಇವಳು ಮಾತ್ಕೆಲ್ಲ ಕರ್ಗಿ ಮಾಡಿಬಿಟ್ಟು ಹೋಗ್ಬಿಟ್ಟು ಆಮೇಕಿಂದ ಈಗಲೇ ಹೇಳುವನಿ. ಈ ಬಡ್ಡಿ ಮಾತುಗಳನ್ನ ನಂಬಕ್ಕೇನೆ ಹೋಗ್ಬೇಡ. ಕಂತ್ರಿ ಬಡ್ಡಿ ಇವಳು ಸರಿ ಇಲ್ಲ. ಇವಳು ನೀನು ಚೆನ್ನಾಗಿ ಮಾಡಿತ್ತಿದ್ದಲ್ಲ, ತಿನ್ಕೊಂಡಿರ್ಬೋದಿತ್ತಲ್ಲ. ಹಂಗೆ ನಿನ್ನ ಗಂಡ ಸಂದಾಗ ದುಡ್ದಾಕೋನು ಕಾಲ ಮೇಲೆ ಕಾಲ ಹಾಕೊಂಡು ಖರ್ಚು ಮಾಡ್ಬೋದಿತ್ತು. ಇವಾಗ ನಯ ಪೈಸೆ ಇಲ್ವೇನೋ ಮನೆಯಾಗೆ, ಅದಕ್ಕೆ ನೀನು ಹಿಂಗೆ ಆಡ್ತಾವಳೆ. ಆಮೇಕಿನ ನಂಬ್ಕೊಬಿಟ್ಟು ಇವಳು ಮಾತಾ ಒಯ್ತೀನಿ ಕಣಮ್ಮ, ಬಡಗೆ ಮನೆಗೆ ಯಾರಿರ್ತಾರೆ ಅಂತ ಒಂಟ್ಗಿಂಟು ಹೋಗ್ಬಿಟ್ಟಿಯಾ. ಅದಕ್ಕೆ ನಾನು ಇಲ್ಲೇ ಇರೋದು. ನಿನ್ನ ಮನಸ್ಸು ಕೋತಿ ಥರ ಯಾವಾಗ ಭೀ ಹಂಗೆ ಬೇಕಾದ್ರು ಚೇಂಜ್ ಮಾಡ್ಕೊಂಡು ಓಡೋಗ್ಬಿಡ್ತೀಯಾ. ಅಮ್ಮ, ನನಗೇನು ಅವ್ರ ಯೋಗ್ಯತೆ ಏನು ಅಂತ ಗೊತ್ತಿಲ್ವಾ? ನನಗವ್ರ ಯೋಗ್ಯತೆ ಗೀಗ್ಯತೆ ಎಲ್ಲ ಗೊತ್ತಿದ್ದೆ ನನಗೆ. ನಾನು ಬಾಯಿ ಮುಚ್ಕೊಂಡು ಸುಮ್ಕಿರೋದು. ನೀನು ಸುಮ್ಕೆ ಇರು ಸಾಕು. ಹೆಂಗೆ ಮಾತಾಡ್ತೀಗ ನೋಡು. ನಾನೇ ಕೊಡೋಗ್ಲಿ ಅಲ್ಲಿಗೆ ಮರವಾದಿ ಬಿಟ್ಬಿಟ್ಟು ನೀನು ಹೋಗಂಗಿದ್ರೆ ಊರಿಗೆ ಹೋಗು. ನಾನೇ ನಮ್ಮ ಅತ್ತೆ ಮನೆಗೇನು ಹೋಗಿರಕ್ಕಿಲ್ಲ. ಇಲ್ಲೇ ಇರಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿವ್ನಿ. ಇಲ್ಲೇ ಇರ್ತೀನಿ. ಚೆನ್ನಾಗೈತಿಲ್ಲ ಇವಾಗ ಮನೆಗಿನೇ ಎಲ್ಲ ವಿಶಾಲವಾಗಿ. ನಾನು ಯಾಕೆ ಹೋಗ್ಲಿ ಕಣಮ್ಮ? ಯಾರು ನಂಬ್ತಾರೆ ನಿನ್ನ? ಯಾವ ವ್ಯವಸ್ಥೆ ನಂಬ್ತಾನೆ ನಿನ್ನ? ಗಳಿಗೆಗೊಂದೊಂದು ಮಾತಾಡ್ತೀಗ ನೀನು. ಮುಚ್ಕೊಂಡು ಇಲ್ಲೇ ಬಿದ್ದಿರು. ನಾನು ಇಲ್ಲೇ ಇರ್ತೀನಿ. ಹೋಗಿ ಅಡುಗೆ ಕೆಲಸ ಏನೈತೆ ನೋಡೋಗಿ ಸುಮ್ಕೆನೆ. ಇಲ್ಲಿಂದ ಹೋಗಿಗದೆಲ್ಲ ಸುಳ್ಳು. ನೀನು ಆರಾಮಾಗಿದ್ದೀಗಲ್ಲ, ಆರಾಮಾಗಿರು. ನಮ್ಮಮ್ಮ ಅರ್ಥನೇ ಮಾಡ್ಕೊತಿಲ್ಲ. ನಾನು ಯಾಕೆ ಹೋಗ್ಲಿ ಮತ್ತೆ ಅಲ್ಲಿಗೆ ಮರುವಾದಿ ಬಿಟ್ಬಿಟ್ಟು ನಮ್ಮ ಅತ್ತೆ ತಕ್ಕೆ. ನಮ್ಮ ಅತ್ತೆನೇ ಇಲ್ಲಿ ಗಂಟೆ ಹೆಂಗಿದ್ಯಾ ಅಂತ ಬಂದು ಮಾತಾಡಿಸ್ಲಿಲ್ಲ. ಹೋಗೋದು ಬೇರೆ ಹೋಯ್ತಾರೆ.
ಒಂದೆರಡು ಬೆಣ್ಣೆ ಮಾತಾಡ್ಬಿಟ್ರೆ ಈ ಪೊದ್ದಿ ಕರ್ಗೋಗ್ಬಿಡ್ತಾಳೆ ನನ್ನ ಮಗಳು. ಅವರು ಕಂತ್ರಿ ಬುದ್ಧಿಗಳು ಅರ್ಥ ಆಗಕ್ಕಿಲ್ಲ ಇವಳಿಗೆ, ಬೆಣ್ಣೆ ಮಾತುಗಳು ಅಷ್ಟೇ ಅರ್ಥ ಆಗೋದು.